ಶ್ರೀರಾಮಕೃಷ್ಣರ ನೇರ ಸನ್ಯಾಸಿ ಶಿಷ್ಯರಾದಂತಹ ಸ್ವಾಮಿ ಬ್ರಹ್ಮಾನಂದರು. ಶ್ರೀರಾಮಕೃಷ್ಣರ ಆಧ್ಯಾತ್ಮಿಕ ಮಾನಸ ಪುತ್ರರಾದ ಸ್ವಾಮಿ ಬ್ರಹ್ಮಾನಂದರು ರಾಮಕೃಷ್ಣ ಸಂಘದ ಮೊದಲ ಅಧ್ಯಕ್ಷರು. ಶ್ರೀಮಂತರಾದ ತಂದೆ ತಾಯಿಗಳಿಗೆ ಅವರು ಸಿಕ್ರಾ ಎಂಬ ಕಲ್ಕತ್ತಾದ ಸಮೀಪದ ಗ್ರಾಮವೊಂದರಲ್ಲಿ 21 ಜನವರಿ 1863 ಜನಿಸಿದರು. ಅವರ ಪೂರ್ವಾಶ್ರಮದ ಹೆಸರು ರಾಕಾಲ್ ಚಂದ್ರ ಘೋಷ್. ಪ್ರೌಢಶಾಲಾ ದಿನಗಳಲ್ಲಿ ಅವರಿಗೆ ನರೇಂದ್ರನಾಥ್ ಅಂದರೆ ಸ್ವಾಮಿ ವಿವೇಕಾನಂದರ ಸ್ನೇಹವಾಯಿತು. ಬಾಲ್ಯದಿಂದಲೇ ಅವರಿಗೆ ಗಾಢ ಭಕ್ತಿಭಾವ ಯೋಗ ರಹಸ್ಯದ ಅಂಚಿನವರೆಗೆ ಒಲಿದಿತ್ತು. ಸಹಜವಾಗಿ ಆ ಓದಿನ ಬಗ್ಗೆ ಉದಾಸೀನ ಭಾವ ಬೆಳೆಯಿತು. ಧಾರ್ಮಿಕ ಕ್ರಿಯೆಗಳಿಗೆ ತಿರುಗಿದ್ದ ಮನಸ್ಸನ್ನು ಪ್ರಾಪಂಚಿಕ ವ್ಯವಹಾರಗಳ ಕಡೆಗೆ ಹಿಂದಿರುಗಿಸಲು ಅವರ ತಂದೆಯವರು ರಾಕಾಲ್ ಚಂದ್ರ ಘೋಷ್ನಿಗೆ ಚಿಕ್ಕ ವಯಸ್ಸಿನಲ್ಲೇ ವಿವಾಹ ಮಾಡಿದರು. ವಿಚಿತ್ರವೆನಿಸಿದರೂ ಈ ವಿವಾಹವೇ ರಾಕಾಲ್ನನ್ನು ಶ್ರೀರಾಮಕೃಷ್ಣರ ಬಳಿಗೆ ಕರೆತಂದಿತು. ಶ್ರೀರಾಮಕೃಷ್ಣರು ಜಗನ್ಮಾತೆಯು ಅವರಿಗೆ ತೋರಿಸಿದ್ದ ದಿವ್ಯ ದರ್ಶನದಿಂದಾಗಿ ರಾಕಾಲ್ನನ್ನು ತಮ್ಮ ಆಧ್ಯಾತ್ಮಿಕ ಪುತ್ರನೆಂದು ಒಡನೆಯೇ ಗುರುತಿಸಿದರು. ಹೀಗೆ ಗುರುವಿನ ವಾತ್ಸಲ್ಯದಿಂದ ಮೊದಲಾದ ಆಧ್ಯಾತ್ಮಿಕ ಆತ್ಮೀಯತೆಯು ಮತ್ತು ತೀವ್ರ ತರಬೇತಿಯು ರಾಕಾಲ್ನಿಗೆ ಅನೇಕ ದಿವ್ಯ ದರ್ಶನಗಳನ್ನು ಆಧ್ಯಾತ್ಮಿಕ ಅನುಭವಗಳನ್ನು ತಂದುಕೊಟ್ಟಿತು. ಶ್ರೀರಾಮಕೃಷ್ಣರ ದೇಹತ್ಯಾಗವಾದ ಮೇಲೆ ರಾಕಾಲ್ ನರೇಂದ್ರ ಮತ್ತು ಇತರ ಸಹೋದರ ಶಿಷ್ಯರೊಂದಿಗೆ ಸನ್ಯಾಸವನ್ನು ಸ್ವೀಕರಿಸಿ ಸ್ವಾಮಿ ಬ್ರಹ್ಮಾನಂದ ಎಂದು ನಾಮಾಂಕಿತರಾದರು. ಈಗ ಸ್ವಾಮಿ ಬ್ರಹ್ಮಾನಂದರು ಪರಿವ್ರಾಜಕ ಸನ್ಯಾಸಿಯಾಗಿ ತೀವ್ರ ಸಾಧನೆಗಳಲ್ಲಿ ತೀರ್ಥಯಾತ್ರೆಗಳಲ್ಲಿ ಕೆಲವು ವರ್ಷಗಳನ್ನು ಕಳೆದರು. ಸ್ವಾಮಿ ವಿವೇಕಾನಂದರು ಪಾಶ್ಚಿಮಾತ್ಯ ದೇಶಗಳಿಂದ ಹಿಂದಿರುಗುವ ಕೊಂಚ ದಿನಗಳ ಮುನ್ನ ಬಾರಾನಗರಿನ ಮಠಕ್ಕೆ ವಾಪಸ್ ಬಂದು ಅಲ್ಲಿಯೇ ಇರತೊಡಗಿದರು. ಸ್ವಾಮಿ ವಿವೇಕಾನಂದರು ಪಶ್ಚಿಮದಿಂದ ಹಿಂತಿರುಗಿ ರಾಮಕೃಷ್ಣ ಮಿಷನ್ ಅನ್ನು ಸ್ಥಾಪಿಸಿದ ಮೇಲೆ ಸಂಸ್ಥೆಯನ್ನು ನಡೆಸುವ ಜವಾಬ್ದಾರಿಯನ್ನು ಸ್ವಾಮಿ ಬ್ರಹ್ಮಾನಂದರಿಗೆ ವಹಿಸಿದರು. ಇದಕ್ಕೆ ಕಾರಣ ಶ್ರೀರಾಮಕೃಷ್ಣರು ಒಮ್ಮೆ ಹೇಳಿದ್ದ ರಾಕಾಲ್ ಒಂದು ರಾಜ್ಯವನ್ನೇ ಆಳುವ ಶಕ್ತಿಯನ್ನು ಹೊಂದಿದ್ದಾನೆ ಎಂಬ ಮಾತು ಸ್ವಾಮೀಜಿಯವರ ಸ್ಮೃತಿ ಪಟಲದಲ್ಲಿ ಮಿಂಚಿದ್ದು. ಸ್ವಾಮಿ ಬ್ರಹ್ಮಾನಂದರ ಕಗ್ಗಂಟಾದ ಸಮಸ್ಯೆಗಳನ್ನು ಬಿಡಿಸುವುದರಲ್ಲಿ ಅಸಾಧಾರಣ ಪ್ರಜ್ಞೆ, ಹಿಮಾಲಯದೆತ್ತರದ ಅವರ ಆಧ್ಯಾತ್ಮಿಕ ಹಿರಿಮೆಗಳು ಸಂಸ್ಥೆಯು ಸರ್ವತೋಮುಖವಾಗಿ ಬೆಳೆದು ಅಭ್ಯುದಯವನ್ನು ಹೊಂದಲು ಸಹಾಯ ಮಾಡಿತು. ಅವರ ದೀರ್ಘಕಾಲದ ಅಧಿಕಾರವು ಕಾರ್ಯ ಮತ್ತು ಸಾಧನೆಗಳ ಅಪೂರ್ವ ಮಿಲನವಾಗಿತ್ತು. ಸಂಸ್ಥೆಯ ಮುಖ್ಯಸ್ಥರಾಗಿದ್ದ ಅವಧಿಯಲ್ಲಿ ಸ್ವಾಮಿ ಬ್ರಹ್ಮಾನಂದರು ಶ್ರದ್ಧಾವಂತ ಆಧ್ಯಾತ್ಮಿಕತೆಯನ್ನು ರಕ್ಷಣೆಗೆ ತೆಗೆದುಕೊಂಡು ಸೂಕ್ತ ಮಾರ್ಗದರ್ಶನ ನೀಡಿದರು. ಸ್ವಾಮಿ ವಿವೇಕಾನಂದರ ಪ್ರವಾದಿತ ಹೇಳಿಕೆಯಾದ ಸ್ವಾಮಿ ಬ್ರಹ್ಮಾನಂದರು ಆಧ್ಯಾತ್ಮಿಕತೆಯನ್ನು ಉತ್ಪಾದಿಸುವ ಯಂತ್ರ ಎಂಬುದನ್ನು ಸಾರ್ಥಕ ಮಾಡಿದರು. ಸ್ವಾಮಿ ಬ್ರಹ್ಮಾನಂದರು 10 ಏಪ್ರಿಲ್ 1922 ಶರೀರ ತ್ಯಾಗ ಮಾಡಿದರು. ಸ್ವಾಮಿ ಬ್ರಹ್ಮಾನಂದರ ಬೋಧನೆಗಳು. ಒಂದು ಮಂತ್ರದ ದೀಕ್ಷೆಯು ಮನಸ್ಸಿನ ಏಕಾಗ್ರತೆಗೆ ನೆರವು ನೀಡುತ್ತದೆ. ಇಲ್ಲದಿದ್ದರೆ ನಿಮ್ಮ ಮನಸ್ಸು ಚಂಚಲತೆಯಿಂದ ಇರುತ್ತದೆ. ಮನಸ್ಸು ಸಲಹೆಗಳಿಗೆ ಸಂವೇದನಾಶೀಲವಾಗಿರುತ್ತದೆ. ನೀವು ಏನನ್ನು ಹೇಳಿಕೊಡುವಿರೋ ಅದನ್ನು ಮನಸ್ಸು ಕಲಿಯುತ್ತದೆ. ವಿವೇಚನೆಯ ಮೂಲಕ ಆನಂದ ಮತ್ತು ಪೂರ್ಣತೆಯು ಆತ್ಮಾನುಭೂತಿಯಲ್ಲಿದೆ ಎಂದು ಪ್ರಾಪಂಚಿಕ ವಿಷಯ ಸುಖಗಳ ಮೋಹವು ಅವಿವೇಕವೆಂದು ಅದಕ್ಕೆ ತಿಳಿಯ ಹೇಳಿದರೆ ಮನಸ್ಸು ಭಗವಂತನ ಕಡೆಗೆ ಹೆಚ್ಚು ಹೆಚ್ಚು ಒಲಿಯಲಾರಂಭಿಸುತ್ತದೆ. ಮನಸ್ಸನ್ನು ಸ್ಥಿಮಿತದಲ್ಲಿಡು ಮತ್ತು ಶುದ್ಧೀಕರಿಸಲು ಇರುವ ಮಾರ್ಗವೆಂದರೆ ಎಲ್ಲ ಸೆಳೆತಗಳನ್ನು ಹತೋಟಿಯಲ್ಲಿಟ್ಟುಕೊಂಡು ಏಕಾಂಗಿಯಾಗಿ ಧ್ಯಾನ ಮತ್ತು ಜಪದಲ್ಲಿ ತೊಡಗುವುದೇ ಆಗಿದೆ. ಕರ್ಮ ಮತ್ತು ಉಪಾಸನೆ ಎರಡೂ ಜೊತೆಯಾಗಿರಬೇಕು. ಕರ್ಮವೆಂದರೆ ಯಾಕೆ ಭಯ? ಭಗವಂತನಿಗಾಗಿ ಕೆಲಸ ಮಾಡಿ ಕೆಲಸ ಮಾಡುವಾಗ ಬರುವ ಅನಿಚ್ಛೆಯನ್ನು ಉಪೇಕ್ಷೆಯನ್ನು ತೊಡೆದುಹಾಕಲು ನೀವು ಆ ಕೆಲಸ ಭಗವಂತನದು ಎಂದು ಭಾವಿಸಿ ಅಪರ್ಣಾಭಾವದಿಂದ ಕ್ರಿಯಾಶೀಲರಾದರೆ ಈ ತೊಂದರೆಗಳನ್ನು ಪರಿಹರಿಸಿಕೊಳ್ಳಬಹುದು.